ಮನುಷ್ಯನಿಗೆ ಆರೋಗ್ಯವೇ ಭಾಗ್ಯ ಅಂತ ಒಂದು ಮಾತಿದೆ. ಆದರೆ ಬರೀ ಆರೋಗ್ಯ ಇದ್ಬಿಟ್ರು ಆಗಲಿಲ್ಲ. ನಾವು ಗಳಿಸೋ ಶ್ರೀಮಂತಿಗೆ, ಪಡೆದಿರೋ ಆರೋಗ್ಯ, ಇವಕ್ಕೆಲ್ಲ ಬೆಲೆ ಬರಬೇಕಾದ್ರೆ ಸ್ವಲ್ಪ ನೆಮ್ಮದಿ ಅಂತ ಒಂದದೆ ಅದು ಇರಬೇಕು. ಅದಿಲ್ಲ ಅಂದರೆ ಸಿರಿವಂತಿಕೆಗೆ, ಆರೋಗ್ಯಕ್ಕೆ ಬೆಲೆ ಇಲ್ದಂಗೆ ಆಗ್ಬಿಡ್ತದೆ. ಯಾಕೆ ಮಾತಾಡಿದ್ರೆ ಮನೇಲಿ ಒಂದು ಕಾರ್ಯಕ್ರಮ ಆಗ್ತಾಯಿತ್ತು. ಯಾರೋ ಪಾಪ ವಯಸ್ಸಾದ ಮುದುಕಪ್ಪ ಬಂದು ಪಕ್ಕದಲ್ಲಿ ಕೂತ್ಕೊಂಡ. ಸ್ವಾಮಿ ನನ್ನೊಂಚೂರು ನೋಡಿ ಅಂದ. ಏನು ನೋಡರಪ್ಪ ನಿನ್ನ ಅಂದೆ. ನನಗೆ ಎಷ್ಟು ವಯಸ್ಸಾಗಿರ್ಬೇಕು ನೋಡು ಅಂದ. ನನಗೇನಪ್ಪ ಗೊತ್ತು ಅಂದೆ. ಇರಲಿ ಅಂದಾಜು ಮಾಡಿ ಹೇಳು ನೋಡಮ್ಮ ಅಂದ. ಅಪ್ಪ ಅಂದಾಜು ಮಾಡೋಕೆ ಆಗೋಲ್ತು, ಯಾಕೆಂದರೆ ಬಣ್ಣ ಗಿಣ್ಣ ಹೊಡ್ಕೊಬಿಡ್ತೀರಿ ತಲೆಗೆ, ಈಗ ಅದು ಬೇರೆ ಕತೆ. ಸುಮ್ಮನಾರು ಇರೋದಿಲ್ಲ. 75 ವರ್ಷ ಆದರೂ ಅದು ವ್ಯಾಮೋಹ ಹೋಗಿಲ್ಲ. ಅಲ್ಲೆಲ್ಲ ಪ್ಲಾಸ್ಟಿಕಲ್ಲಿ ಕಟ್ಸ್ಕೊಂಡು ಕೂತಿರ್ತೀಯ, ನಂಗೆ ಗೊತ್ತಾದದ ಅಂದೆ. ಇರಲಿ ನೋಡಿ ಹೇಳು, ಹೇಳ್ತಿಕನ ಇಷ್ಟೆಲ್ಲ ಮಾತಾಡ್ತಿ ಹೇಳೋಕ್ಕಾಗೋಲ್ದೆ ಅಂತಾನೆ. ಪಾಪ ಬೇರೆ ಬರ್ಸ್ತಾನಲ್ಲಿ ಅವನು ಅಂತ. ನಾನು ಅದಕ್ಕೆ ಎದ್ದೋಲಿ ಅಂತ ಸುಮ್ಮನೆ ಇನ್ನೇನು ಮಾಡೋಕ್ಕಾದ್ದು. ಒಂದು 75 ಆಗಿರ್ಬೇಕು ಅಂದೆ. ದಡ್ಡ 83 ಅಂದ. ಸುಮಾರಿಗೆ ಆಗೋದಲ್ಲಪ್ಪ. ಆಯಿತು, ನಾ ದಡ್ಡ, ನಿಂಗೆ 83, ಎದ್ದು ಹೋಗಪ್ಪ ಅಂದೆ. ಎಲ್ಲರೂ ಹಂಗೆ ಅನ್ಕೊಬಿಟ್ಟವ್ರು ನನ್ನ. ಎಲ್ಲರೂ ಸುಮಾರು ಜನ 60 ಅಂತಾರೆ. ಸುಮಾರು ಜನ ಕಣ್ಣು ಹೆಂಗೆ ಕಾಣ್ತಾ ಗೊತ್ತ, ಈಗಲೂ ಕಿವಿ ಎಷ್ಟು ಚೆನ್ನಾಗಿ ಕೇಳ್ತಾ ಗೊತ್ತಾ, ಅಲ್ಲಿ ನೋಡಲ್ಲ ಅಂತ ಅಲ್ಲಿ ಬೇರೆ ಗಿಂತಾನೆ. ಸುಮ್ಮನೆ ಕೂತ್ಕಾಯ. ಆಯಿತು ಸುಮ್ಮನೆ ಕೂತ್ಕೋ, ಅದೇನು ದೊಡ್ಡ ವಿಚಾರವೇ ಅಂತ ನಾನು. ನಂಗಿನ್ ಚಿಕ್ಕವರೆಲ್ಲ ಸತ್ತೋದ್ರಲ್ಲ ನಮ್ಮೂರಲ್ಲಿ, ನಂಗಿನ್ ಚಿಕ್ಕವರೆಲ್ಲ ಸತ್ತೋದ್ರು ನೋಡಿ. ನಾನು ಹೆಂಗೆ ಒಂದು ಧರ್ಮಾತ್ಮ ಅಂತೀವನು. ಆಯಿತು ಸುಮ್ಮನೆ. ಈಗಲೂ ಬೇಕಾದ್ರೆ 3 ದಿನ ಹೊಡೆದಾಕ್ಬಿಡ್ತೀನಿ ಅಂದ. ಯಾರಿಗೂ ಅಡಿಗೆ ಬೇಡ, ಚಿತಿಗೆ ಬಂದಿದ್ದೀವಿ, ಉಂಡುಬಿಟ್ಟು ಸುಮ್ಮನೆ ಮನಗೆ ಹೋಗು, ನಿನ್ನ ಕೈಲಿ ಒಡ್ಸ್ಕೋಕೆ ಯಾರು ಬಂದಿದ್ದಾರೆ ಇಲ್ಲಿಗೆ ಅಂತ. ನಾವು ಕುಂತ್ಕೊಂಡು ಅಂತಲೇ ಅವನೇ ಮೈ ಕೈಲಿ ಹೇಳು, ಅದ ಮೈ ಕೈಲಿ ಹೇಳು ಅಂತ. ಆಯಿತು ಬಿಡಪ್ಪ ಮುಗಿಸ್ಕೊಂಡು ನಾನು ಒಯ್ತವನಿ ಮೇಲೆ ಗಿಂಚರೆ ಬಂದ, ತಲೆ ಕೆರ್ಕಂಡು. ಒಂದು 50 ರೂಪಾಯಿ ಇದ್ರೂ ಕೊಡೋಣ ಅಂದ. ಇದ್ಯಾಕಪ್ಪ ನಿಂಗೆ 83, ನಂಗೆ 42, ನನ್ನ ಅಣ್ಣ ಅಂತೀಯಲ್ಲೋ. ಯಾಕೆ 50 ಅಂದೆ. ಏನು ಹೇಳಕ್ಕೆ ನಾಷ್ಟಕ್ಕೆ ಅಂದ. ಯಾಕೆ ಮನೆ ಇಲ್ವಾ ನಿನಗೆ ಅಂದೆ. 3 ಜನ ಗಂಡು ಮಕ್ಕಳು ಒಬ್ರು ಇಟ್ಟಿಕೊಲ್ರು ಅಂದ. ಮತ್ತು ಇನ್ಯಾಕೆ 32 ತೋರ್ಸಕ್ಕೆ ಬಂದಿದ್ದೀಯಲ್ಲ ನೀನು. BP ಇಲ್ಲ, ಶುಗರ್ ಇಲ್ಲ, ಕಣ್ಣು ಚೆನ್ನಾಗಿ ಕಾಣ್ತವೆ, 32 ಅಲ್ಲವೇ. ನಂಗಿನ್ ಚಿಕ್ಕವರೆಲ್ಲ ಸತ್ತೋದ್ರು, ನಾನು ಹೆಂಗೆ ಇವ್ನು ನೋಡು ಅಂತೀಯ ಧರ್ಮಾತ್ಮ. ರೋಗ ಕೊಟ್ಟಿಲ್ಲ ಅಂತ ಅನ್ಕೊಂಡಿದ್ದೀಯ ನೀನು. ನಿನಗೆ ದೇವರು ಸರಿಯಾದ ರೋಗನೇ ಕೊಟ್ಬಿಟ್ಟವನೆ. ಎಲ್ಲದಕ್ಕಿಂತೂ ದೊಡ್ಡ ಕಾಯಿಲೆ ಅದು. ಯಾವುದು ಗೊತ್ತಾ? 3 ಜನಕ್ಕೆ ಒಡೆದು ಬಿಡ್ತೀನಿ ಅಂತೀಯೇ. 3 ಜನ ಮಕ್ಕಳು ಪ್ರೀತಿ ಗಳಿಸೋಕ್ಕಾಗಿಲ್ಲ ನಿನ್ನ ಕೈಲಿ. ಕೈ ಮುಗಿದು ಅವ್ರಿಗೆ 2 ವರ್ಷ ಆಯುಷ್ ಕಮ್ಮಿ ಮಾಡಬೇಕಾದ್ರೆ ನನ್ನ ಮಕ್ಕಳು ಪ್ರೀತಿ ಕೊಡು, ನನಗೊಂದೊಳ್ಳೆ ಬದುಕು ಕೊಡು ಅಂತ ಕೈ ಮುಕ್ಕಂಡು ಕೇಳ್ಕೊ ದೇವ್ರನ್ನ. ಯಾಕೆ ಬೆಡ್ಕೊಂಡು ಸಾಯ್ತಿ ಅಂತ. ದೇಹಕ್ಕೆ ರೋಗ ಬಂದರೆ, ರೋಗಗ್ರಸ್ತವಾದರೆ ಅದು ಒಂದು ದೇಹ ಹಾಳು ಮಾಡ್ತದೆ. ಮನ್ಸಿಗೆ ರೋಗ ಬಂದರೆ ಒಂದು ಇಡೀ ಗ್ರಾಮ ಹಾಳು ಮಾಡಿಬಿಡ್ತದೆ. ಅದಕ್ಕೆ ದೇಹದ ರೋಗ ಬೇರೆ, ಮನಸ್ಸಿನ ರೋಗ ಬೇರೆ. ನಾವು ಕೇಳಬೇಕಾಗಿರೋದು ಏನಂತಂದರೆ, ಮನ್ಸಿಗೆ ರೋಗ ಕೊಡಬೇಡ ಅಂತ ಕೇಳಬೇಕು ದೇವ್ರನ್ನ. ದೇಹಕ್ಕೆ ಬರೋ ರೋಗ ಹೆಂಗಿದ್ರು ಬರ್ತದೆ, ಒಳ್ಳೆಯವ್ರಿಗೂ ಬರ್ತದೆ, ಕೆಟ್ಟವ್ರಿಗೂ ಬರ್ತದೆ. ಆದ್ರಿಂದ ಕರಳನ ಪರೆಯಲು ದುರುಳನ ತರೆಯಲು ದರಗಿಳಿದು ಬಂದ ಅವನೇ ನರಸಿಂಹ, ಲಕ್ಷ್ಮೀ ನರಸಿಂಹ. ಅಹಂಕಾರದಿ ಮೆರೆದರು ಜಯ ವಿಜಯರು, ದ್ವಾರಪಾಲಕರು ಶಾಪವಿತ್ತರು ಕೋಪದಿ, ಶನಗಾದಿ ಮುನಿವರಿಯರು ರಕ್ಕಸ ಯೋನಿಯಲ್ಲಿ ಜನಿಸಿ ಬಂದರು ಧರೆಗೆ. ಕಶ್ಯಪ ಬ್ರಹ್ಮನ ಮಕ್ಕಳಾಗಿದ್ದ ಹುಟ್ಟಿ ಬಂದರಯ್ಯ. ಹಿರಣ್ಯ ಕಶ್ಯಪ ಹಿರಣ್ಯಾಕ್ಷರು ಎನ್ನುವ ದಾನವ ರೂಪದಲ್ಲಿ, ಎನ್ನುವ ದಾನವ ರೂಪದಲ್ಲಿ. ನಮೋ ನಮೋ ನರಸಿಂಹ, ಪೊರೆಯೋ ಲಕ್ಷ್ಮೀ ನರಸಿಂಹ. ನಮೋ ನಮೋ ನರಸಿಂಹ, ಪೊರೆಯೋ ಲಕ್ಷ್ಮೀ ನರಸಿಂಹ.
ಮದ ತುಂಬಿ ಮೆರೆದರು ಸಹೋದರರು ತಾವೀರ್ವರು. ಲೋಕವನಾಳುವ ಆಸೆಯಿಂದಲೇ ಭೂದೇವಿಯ ಪಿಡಿದರು. ಭೂಮಾತೆಯ ಪಿಡಿದ ಹಿರಣ್ಯಾಕ್ಷನಾಗ ವರಹಾರೂಪದಿ ಬಂದ ಶ್ರೀಮನ್ನಾರಾಯಣ ಬೇಗ ತರಿದನು ಹಿರಣ್ಯಾಕ್ಷನನ್ನು ಕರುಣದಿ ಕಾದ ಭೂದೇವಿಯನ್ನು. ತರಿದನು ಹಿರಣ್ಯಾಕ್ಷನನ್ನು ಕರಿದನು ಭೂದೇವಿಯ ತಾನು. ನಮೋ ನಮೋ ನರಸಿಂಹ ಪೊರೆಯೋ ಕಂಪದ ನರಸಿಂಹ. ತಮ್ಮನ ಮರಣದ ವಾರ್ತೆಯ ಕೇಳಿ ಕಶ್ಯಪ ಕುದಿದನು ಕೋಪದಲ್ಲಿ. ಬಿಡುವೆನೆ ಹರಿಯೇ ನಿನ್ನ ಕರಿದು ಹಾಕುವೆನು ಎನ್ನುತ್ತ ಕೋಪದಿ ಬರಟ ಕಶ್ಯಪನ ತಡೆದನು ಗುರುವು ತಾನಾಗ. ದೇಹ ಬಲವಿದೆ ಕಂದ ತಪೋಬಲವು ನಿನಗಿಲ್ಲ. ಮರಣವ ಜಯಿಸಿ ಬಾರೋ ಆ ಹರಿಯನು ನಾಶವ ಮಾಡೋ. ಗುರುವಿನ ಮಾತನು ಕೇಳಿ ಕಶ್ಯಪ ತಪವಗೈದ ತಾನಾಗ. ಬ್ರಹ್ಮದೇವನು ಒದಗಿ ಬಂದನು ಕೇಳೋ ವರವಾಗೆಲ್ಲ. ಮನೆಯ ಒಳಗು ಮನೆಯ ಹೊರಗು ಇರುಳಲ್ಲಿ ಹಗಲಲ್ಲಿ ಪ್ರಾಣಿಯಲಿ ಪಕ್ಷಿಯಲಿ ನೀನು ನಿರ್ಮಿಸಿದ ಆಯುಧದಿ ಮರಣವಾಗದ ಥರದಲ್ಲಿ ಮರವನ್ನು ನೀಡೋ ಎಲ್ಲನು. ತಥಾಸ್ತು ಎಲ್ಲನು ಬ್ರಹ್ಮದೇವನು ಕುಣಿ ಕುಣಿದಾಡಿದ ರಕ್ಕಸನು. ತಥಾಸ್ತು ಎಂದ ಬ್ರಹ್ಮದೇವನು ಕುಣಿ ಕುಣಿದಾಡಿದ ರಕ್ಕಸನು. ಮರಣ ಗೆದ್ದನೆಂಬ ಅಹಂಕಾರದಲ್ಲಿ ಬೆರೆದನು. ನಾನೇ ಸತ್ಯ ನಾನೇ ನಿತ್ಯ ನಾನೇ ದೇವ ಎಂದನು ಕಶ್ಯಪ. ದುರುಳನ ಉದರದಿ ಜನಿಸಿದನು ಭಾಗವತೋತ್ತಮ ಪ್ರಹ್ಲಾದ. ಕಯಾದು ಗರ್ಭದಿ ಜನಿಸಿದನು ಭಾಗವತೋತ್ತಮ ಪ್ರಹ್ಲಾದ. ತಂದೆಗೆ ನೀತಿಯ ನೇಳಿದನು ದೇವನು ನೀನಲ್ಲ. ಕೋಪದಿ ಕಶ್ಯಪ ಕುದಿದನು ನಿನ್ನ ಬಿಡುವುದಿಲ್ಲ. ಮಗನನ್ನು ಕೊಲ್ಲಲು ಮಾಡಿದನು ಉಪಾಯಗಳ ನೂರು. ಕಾದನು ಹರಿಯೋ ಕಂದನನು ಮರಣದಿಂದ ಪಾರೋ. ನಮೋ ನಮೋ ನರಸಿಂಹ ನಮೋ ನಮೋ ನರಸಿಂಹ. ಕರುಣೆಯ ತೋರೋ ನರಸಿಂಹ ಕೊರೆಯೋ ಕಂಬದ ನರಸಿಂಹ. ಮತಿಗೆಟ್ಟನು ಆ ಕಶ್ಯಪನು ಮಗನನ್ನು ಬಿಡಿದು ಹಿಂಸಿಸಿದ. ನೀನು ಹೇಳುವ ಹರಿಯ ನನಗೆ ನೀನು ತೋರಬಲ್ಲೆಯ. ತಂದೆಯ ಮಾತನು ಕೇಳಿ ಕಂದ ಇಹದಲ್ಲೂ ಪರದಲ್ಲೂ ಸೃಷ್ಟಿಯ ಅಣು ಅಣುವಿನಲ್ಲೂ ಇರುವನು ಹರಿಯು ಎಂದ. ತೋರೋ ಅವನ ಎಂದ. ಈ ಕಂಬದಲ್ಲಿರುವನೇ ಇರುವನು ತಂದೆ, ಆ ಕಂಬದಲ್ಲಿರುವನೇ ಇರುವನು ತಂದೆ, ಅದೋ ಆ ಕಂಬದಲ್ಲಿರುವನೇ ಇರುವನು ತಂದೆ.
ನಿಗಿನಿಗಿ ಕೋಪದ ಕಣ್ಗಳ ಬಿಡುತ್ತ ಕಶ್ಯಪ ಬೀಸಿದ ಗದೆಯಲ್ಲ ಪಡಿದನು ಕಂಬಕ್ಕೆ ಕೋಪದಲ್ಲಿ ಗುಡುಗುಡು ಗುಡುಗಿತು ಭೂಲೋಕ ಬೆಚ್ಚಿ ನಿಂತಿತು ಆಕಾಶ ಉಕ್ಕಿ ಬಂದಿತು ಸಾಗರವು ಬೀಸಿದ ಗದೆಯ ಘಾತಕ್ಕೆ ಸಿಡಿಯಿತು ಕಂಬವು ಎರಡಾಗಿ ಎತ್ತರವಾದ ದೇಹ ನರಮಾನವನ ದೇಹ ಸಿಂಹದ ಮುಖವು ಕರದಲ್ಲಿ ಉತ್ಥನೆ ನಖವು ಒತ್ತು ಬಂದ ನರಸಿಂಹ ಒತ್ತು ಬಂದ ನರಸಿಂಹ ಪಿಡಿದನು ಕಶ್ಯಪನನ್ನು ಕ್ಷಣದಲ್ಲಿ ಗರಗರ ತಿರುಗಿದ ಗಗನ ಮಾರ್ಗದಲ್ಲಿ ಹಗಲಲ್ಲ ಇರುಳಲ್ಲ ಮುಸ್ಸಂಜೆಯ ಸಮಯ ಬಂದಿದಲ್ಲ ಅರಮನೆ ಒಳಗಲ್ಲ ಅರಮನೆ ಹೊರಗಲ್ಲ ವಸ್ತಿಲ ಮೇಲೆ ಕುಳಿತ ನರಸಿಂಹ ಕಶ್ಯಪನ ಕರುಳನು ಬಗೆದ ನಮೋ ನಮೋ ನರಸಿಂಹ ನಮೋ ನಮೋ ನರಸಿಂಹ ಕರುಣೆಯ ಕಣ್ಣಲ್ಲಿ ಕಂಡನು ಪ್ರಹ್ಲಾದನನು ಕೋಪದ ಕಣ್ಣಲ್ಲಿ ಕಂಡನು ಆ ಕಶ್ಯಪನನ್ನು ಅವತರಿಸಿದ ನರಸಿಂಹ ಕಶ್ಯಪನನ್ನು ತರಿದ ಉದರವ ಬಗೆದು ಕರುಳುಗಳ ಮಾಲೆಯ ತಾನು ಧರಿಸಿದ ಉದರವ ಬಗೆದು ಕರುಳುಗಳ ಮಾಲೆಯ ತಾನು ಧರಿಸಿದ ನಮೋ ನಮೋ ನರಸಿಂಹ ನಮೋ ನಮೋ ನರಸಿಂಹ ನಮೋ ನಮೋ ನರಸಿಂಹ ನಮೋ ನಮೋ ನರಸಿಂಹ ಲಕ್ಷ್ಮೀ ನರಸಿಂಹಸ್ವಾಮಿ ಪಾದವೇ ಗತಿ ಗೋವಿಂದ.